ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಮಾಹಿತಿ ಅಂದರೆ, ಇವತ್ತು ಶನಿವಾರ, ಅತ್ಯಂತ ವಿಶೇಷವಾದ ದಿನ ಅಂತಲೇ ಹೇಳಬಹುದು. ಇವತ್ತಿನ ದಿನ ನೀವು ಯಾವುದೇ ಕಾರಣಕ್ಕೂ ನೀವು ಈ ಯಾವೆಲ್ಲ ವಸ್ತುಗಳನ್ನು ಹೇಳುತ್ತೇವೆ ಆ ವಸ್ತುಗಳನ್ನು ಖರೀದಿಸಬಾರದು ಅಂತ ನಮ್ಮ ವಿಡಿಯೋದಲ್ಲಿ ಮಾಹಿತಿನ ನೀಡ್ತಾ ಇದ್ದೀನಿ. ಆದಷ್ಟು ಬೇಗ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶನಿವಾರ ಯಾವ ವಸ್ತುಗಳನ್ನು ಖರೀದಿಸಬಾರದು, ಖರೀದಿಸಿದರೆ ಏನೆಲ್ಲ ಆಪತ್ತು ಎದುರಾಗುತ್ತದೆ, ಶನಿವಾರ ಈ ವಸ್ತುಗಳನ್ನು ಖರೀದಿಸುವುದರಿಂದ ಎಷ್ಟೆಲ್ಲ ಆಪತ್ತು ನಿಮಗಾಗುತ್ತೆ ಎಂಬುದನ್ನು ನಮ್ಮ ವಿಡಿಯೋದಲ್ಲಿ ಹೇಳಲಾಗಿದೆ. ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಾರದು ಎಂಬುದನ್ನು ನೋಡೋಣ ಬನ್ನಿ. ಶನಿವಾರ ಶನಿದೇವನಿಗೆ ಪ್ರಿಯ. ಈ ದಿವಸಂದು ಕೆಲ ವಸ್ತುಗಳನ್ನು ಖರೀದಿಸಬಾರದು. ಒಂದು ವೇಳೆ ಖರೀದಿಸಿದಲ್ಲಿ ಶನಿ ಮಹಾತ್ಮ ಕೋಪಕ್ಕೆ ಗುರಿಯಾಗುತ್ತಾರೆ. ಪರಿಣಾಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳಾಗುತ್ತವೆ. ಹೌದು, ಈ ಥರ ಮಾಡುವುದರಿಂದ ತುಂಬಾ ಶನಿದೇವರ ಕೋಪಕ್ಕೆ ಒಳಗಾಗಬಹುದು ಅಂತ ಹೇಳಲಾಗಿದೆ. ಶನಿವಾರದಂದು ಯಾವುದೇ ಲೋಹದ ವಸ್ತುಗಳು, ಕತ್ತರಿ, ಕಬ್ಬಿಣದ ವಸ್ತುಗಳನ್ನು ಖರೀದಿಸಬಾರದು ಎಂಬುದು ಶಾಸ್ತ್ರ ಪುರಾಣದಲ್ಲಿ ಇದೆ. ಆದರೆ ಇವುಗಳನ್ನು ಇತರರಿಗೆ ದಾನವಾಗಿ ನೀಡಿದರೆ ನಿಮ್ಮ ಮೇಲಿನ ಶನಿಯ ಕೃಪೆ ಕಡಿಮೆಯಾಗುತ್ತದೆ ಅಂತ ಹೇಳಲಾಗಿದೆ. ಹೌದು, ಅಂದು ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು ನೀವು ಇನ್ನೊಬ್ಬರಿಗೆ ದಾನ ಮತ್ತು ಕೊಡ್ತಾ ಹೋದರೆ ಅದು ನಿಮಗೆ ಒಳ್ಳೆಯದಾಗುತ್ತೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ. ಎಣ್ಣೆಯನ್ನು ಖರೀದಿಸದೆ ಶನಿದೇವನಿಗೆ ಸಮರ್ಪಿಸಬೇಕು. ಅಂದರೆ ಎಣ್ಣೆಯನ್ನು ನೀವು ದಿನನಿತ್ಯ ಬಳಕೆ ಮಾಡದೇನೆ ನೀವು ಮನೆಯಲ್ಲಿ ದೀಪಕ್ಕೆ ಇರಲಿ ಅಥವಾ ಅಡಿಗೆಗೆ ಇರಲಿ ಯಾವುದೇ ತರಹದ ಎಣ್ಣೆಗಳನ್ನು ನೀವು ಮನೆಗೆ ಉಪಯೋಗಿಸುವುದಾಗಿ ಖರೀದಿಸಬಾರದು. ದೇವರಿಗೆ ದಾನ ಮಾಡುವುದು ಮತ್ತು ದೇವರಿಗೆ ಇತರರಿಗೆ ಕೊಡುವುದು ಮತ್ತು ದೇವರಿಗೆ ದೀಪವನ್ನು ಎಣ್ಣೆ ಹಚ್ಚುವುದು, ದೇವಸ್ಥಾನದಲ್ಲಿ ಎಣ್ಣೆಯ ಸೇವೆ ಮಾಡುವುದು ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ಹಾಗೆ ತದನಂತರ ಉಪ್ಪು ಮತ್ತು ಕಪ್ಪು ಬಣ್ಣದ ವಸ್ತುಗಳನ್ನು ಖರೀದಿಸಬೇಡಿ. ಹೌದು, ಯಾವುದೇ ಕಾರಣಕ್ಕೂ ಶನಿವಾರದಂದು ಉಪ್ಪನ್ನು ಖರೀದಿಸಬಾರದು. ಅತ್ಯಂತ ಶನಿದೇವನ ಕೋಪಕ್ಕೆ ಗುರಿಯಾಗಬಹುದು ಅಂತ ಹೇಳಲಾಗಿದೆ. ಉಪ್ಪು ಯಾವುದೇ ಕಾರಣಕ್ಕೂ ಶನಿವಾರದಂದು ಖರೀದಿಸಬಾರದು ಅಂತ ಹೇಳಲಾಗಿದೆ. ಹಾಗೆ ಕಪ್ಪು ಕಪ್ಪು ಬಣ್ಣದ ಯಾವುದೇ ವಸ್ತುಗಳು ಮತ್ತು ಯಾವುದೇ ಬಣ್ಣದ ವಸ್ತುಗಳನ್ನು ಖರೀದಿಸಬಾರದು. ಕಪ್ಪು ವಸ್ತ್ರಗಳನ್ನು ಖರೀದಿಸಬಾರದು ಮತ್ತು ಬಟ್ಟೆ ಸಹ ಖರೀದಿಸಬಾರದು ಎಂಬುದು ಹೇಳಲಾಗಿದೆ. ಕಪ್ಪು ಅತ್ಯಂತ ಶನಿದೇವನಿಗೆ ಪ್ರಿಯ. ಯಾವುದಿನ ವಸ್ತುಗಳನ್ನು ಖರೀದಿಸಬಾರದು ಎಂಬುದು ಹೇಳಲಾಗಿದೆ. ಉಪ್ಪು ಮತ್ತು ಕಪ್ಪು ಬಣ್ಣದ ವಸ್ತುಗಳನ್ನು ಖರೀದಿಸಬೇಡಿ ಯಾವುದೇ ಕಾರಣಕ್ಕೂ ಅಂತ ಹೇಳಲಾಗಿದೆ. ಶನಿವಾರ ಶನಿದೇವನಿಗೆ ಅತ್ಯಂತ ಕೋಪ ಒಳಗಾಗಬಹುದು ಅಂತ ಹೇಳಲಾಗಿದೆ. ಶನಿವಾರ ಕಬ್ಬಿಣದ ವಸ್ತುವನ್ನು ದಾನ ಮಾಡುವುದು ತುಂಬಾ ಉತ್ತಮ ಮತ್ತು ಉಪ್ಪಿನಿಂದ ಮಾಡಿದ ವಸ್ತು ಮತ್ತು ಕಪ್ಪು ಬಣ್ಣದ ವಸ್ತು ದಾನ ಮಾಡಿದರೂ ಇನ್ನೂ ಶ್ರೇಷ್ಠ ಅಂತಲೇ ಹೇಳಲಾಗಿದೆ. ಈ ದಿನ ಖರೀದಿಸದೆ ಬೇರೆ ದಿನ ಖರೀದಿಸಿ ಇಟ್ಟುಕೊಂಡು ಶನಿವಾರ ಪಾಪ ವಿಮೋಚನೆಗೆ ಮತ್ತು ಪಾಪ ಮುಕ್ತಿಗೆ ಯಾವುದೇ ದೋಷ ಪರಿಹಾರಕ್ಕೆ ನೀವು ಶನಿವಾರದಂದು ಆ ಕೆಲಸ ಮಾಡಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ಬನ್ನಿ ಫ್ರೆಂಡ್ಸ್, ಈ ನಮ್ಮ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಏನಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶನಿವಾರವು ಅಪ್ಪಿತಪ್ಪಿ ಈ ತಪ್ಪುಗಳನ್ನು ಮಾಡಲೇಬಾರದು ಎಂಬುದು ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ. ದಿನನಿತ್ಯ ನಾವು ಬಳಸುವುದು ಏನು ದೊಡ್ಡದಲ್ಲ. ದಿನನಿತ್ಯ ನಾವು ಹೀಗೆ ಮಾಡುವುದರಿಂದ ನಮ್ಮ ಸಮಸ್ಯೆಯನ್ನು ಬಗೆಹರಿಯುತ್ತೆ ಎಂಬುದು ನಂಬಿಕೆ ಇಂದ ಹೇಳಲಾಗಿದೆ.